ನಿಂಬೆಹಣ್ಣು ಆರ್ಸೋದ್ರಂಗೆ ಮಕ್ಕ ಕಾರ್ಬೇಕು ನಮಗೆ ಕಂಪ್ಲೀಟ್ ಆಗಿ 4 ದಿನ ಕಾರಲ್ಲೇ ಜರ್ನಿ ನೋಡ್ತೀರಾ. ಓಕೆ ಶಶಾಂಕ್, ಓಕೆ ಬಾಯ್. 600 ಕಿಲೋಮೀಟರ್ ಹೋಗ್ಬೇಕು. ಈಗ ಬಂದಿರೋದು 60 ಕಿಲೋಮೀಟರ್ ಹಾಸನದಿಂದ. ಬೆಟ್ಟದ ಒಳಗೆ ಹೋಗ್ತಾ ಇದೀವಲ್ಲ ಹೇಳಿ. ಹೌದು, ಬೆಟ್ಟ ಕಣ್ರು ಹೇಳ್ಬೇಕು. ದೇಶ ಸುತ್ತಿ ಕೋಶ ಓದಿ ಅಂತ ಏನೇನ್ ನೋಡ್ತೀವಿ ನೋಡಿ ಭೂಮಿ ಮೇಲೆ ಏನಿದೆ. ತುಂಬಾ ಚೆನ್ನಾಗಿದೆ ನೋಡಿ. ನಾವೆಲ್ಲ ಎಷ್ಟು ಆರಾಮಾಗಿ ತಿರ್ಗಾಡ್ತಿದೀವಿ. ಎಷ್ಟೋ ಜನಕ್ಕೆ ಇದೆಲ್ಲ ಕನ್ಸು. ಯಾರೆಲ್ಲ ಕನ್ಸು ಅನ್ಕೊಂಡಿರ್ತಾರೆ ಅವ್ರ ಕನ್ಸು ಇನ್ನೊಬ್ರ ಕನ್ಸು ಆಗಿರುತ್ತೆ ಕಿರಣ. ಅದಕ್ಕೆ ನಮ್ ಜೀವನ ನಾವು ನೆಗ್ಲೆಕ್ಟ್ ಆಗಿ ತಗೋಬಾರ್ದು ಯಾವತ್ತು ಅಲ್ವಾ. ಹೋಟೆಲ್ ಚೆನ್ನಾಗಿದೆ ಕಣೋ. ಒಂದೇ ಹಾಸಿಗೆ ಕೊಟ್ಟರಲ್ಲ ಕಿರಣ ಇಬ್ರಿಗೂ. ಏನ್ ಹೆಚ್ಚು ಕಮ್ಮಿ ಆಗಲ್ಲ ಅಲ್ವಾ? ಆದ್ರೂ ಮತ್ತೊಂದ್ಸಲ ಆ ಬೈಕಲ್ಲಿ ಕಿತ್ತಡಿಕ್ಕೆ ನಿಮ್ ಕಾಗಲ್ಲಿ ನೀವೇ ಬಿದ್ದುಬಿಡಿ. ನಮಸ್ಕಾರ ನೋಡ್ಕೊಳ್ಳಿ. ಈ ಸ್ಪಿಟಿ ರೈಡ್ನ ಪ್ರಾಯೋಜಕರು ಅಮೃತ್ ನೋನಿ, ಆರೋಗ್ಯದ ಭರವಸೆ. ನಮ್ಮ ಸ್ಪಿಟಿ ರೈಡು ಇವತ್ತು ಹಾಸನದಿಂದ ಶುರು ಆಗ್ತಿದೆ. ಈಗ ಹಾಸನ ದೇವಸ್ಥಾನದ ಪೂಜೆ ಮಾಡ್ಕೊಂಡು ಹೊಟ್ಬಿಡೋಣ ಕಿರಣ್. ನಮ್ಮೂರ ದೇವರು ಒಂದು ಶರಣ ಹಾಕ್ಬಿಟ್ಟು ಹೊಟ್ಬಿಡೋಣ ಅಷ್ಟೇ. ನಿಮ್ಗೆ ಎಕ್ಸೈಟ್ಮೆಂಟ್ ಹೆಂಗೆ ಅಂತ ನಾನು ಕೇಳಿದ್ರೆ, ಯಾಕಂದ್ರೆ ನಿಮ್ಗೆ ಸುಮಾರು ಸರಿ ಓಡಾಡಿದ್ದೀರಾ. ನಂಗೆ ಹಳೇದಾಗಿದೆ, ಕಾರಲ್ಲಿ ಹೋಯ್ತಾ ಇರೋದು ನನಗೂ ಇದೇ ಫಸ್ಟ್ ಅಲ್ವಾ. ಒಂದು ಸ್ವಲ್ಪ ಡಿಫ್ರೆಂಟ್ ಫೀಲ್ ಇರುತ್ತೆ. ಮೀಟಪ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಆ ಸಮಯ ಇಲ್ಲ ಈಗ. ಸಡನ್ ಪ್ಲಾನ್, ಹಾಗಾಗಿ ಏನಿಲ್ಲ, ದೇವ್ರ ಕೈ ಮುಕ್ಕೊಂಡು ಇಲ್ಲಿಂದ ಹೊಟ್ಬಿಡೋಣ. ಓಕೆ ಬನ್ನಿ. ಇದೇ ಹಾಸನಾಂಬ. ಅದು ಸಿದ್ದೇಶ್ವರ ಸ್ವಾಮಿ. ಇದು ಬಾಕ್ಲು ತೆಗಿಯಲ್ಲ, ಇದು ವರ್ಷಕ್ಕೊಂದ್ಸರಿ ಇದು ತೆಗಿಯೋದು. ಬಟ್ ಸಿದ್ದೇಶ್ವರ ಸ್ವಾಮಿ ಯಾವಾಗಲೂ ತೆಗ್ದಿರುತ್ತೆ. ಅದು ಯಾವ ಟೈಮಿಂಗ್ ನನಗೆ ಕೇಳ್ಬಿಟ್ಟು ನನಗೆ ಕನ್ಫ್ಯೂಸ್ ಆಗೋದು. ಈಗ ಕೇಳಲೇ ಬರ್ದಾಯ್ತು ಆ ಪ್ರಶ್ನೆನ. ಯಾವ ಟೈಮ್ ಅಂತ ಎಕ್ಸಾಕ್ಟ್ಲಿ ಹೇಳೋಕ್ಕಾಗಲ್ಲ. ಅದು ತುಂಬ ಈಸಿಯಾಗಿ ಹೇಳ್ಬೇಕಾಗಿತ್ತು, ಗೊತ್ತಿಲ್ಲ ಬಿಡಿ ಹೋಗಿ. ನೋಡಿ ಕಾಳನ್ನ ಹೆಂಗೆ ರೆಡಿ ಮಾಡಿಸ್ಕೊಂಬಂದವ್ರೆ. ನೆನ್ನೆ ವಿಡಿಯೋದಲ್ಲಿ ನೋಡಿದ್ರೆ ಕತ್ಲೆ ಆಗಿತ್ತು. ಬೆಳಗ್ಗೆ ಅದ್ಲು ಹೊತ್ತಲ್ಲೇ ಯಾವ ಥರ ಕಾಣಿಸ್ತಿದೆ ಅಂದ್ಬಿಟ್ಟು ಕಾಳನ್ನ ನೋಡಿ. ಇನ್ನು ಕ್ಯಾರಿಯರ್ ಒಂದು ಬಿದ್ದುಬಿಟ್ರೆ ಮೇಲೆ ಅದ್ರ ಮಜಾನೇ ಬೇರೆ. ನಮ್ಮ ಮಾವನು ಬಂದಿದ್ರಲ್ಲಿ ನೋಡಿ ಫುಲ್ ಖುಷಿ ಆಗೋದ್ರ ಗಾಡಿನ. ಏನೋ ಒಂಥರ ನಮ್ಮ ವೆಹಿಕಲ್ಗಳನ್ನ ರೆಡಿ ಮಾಡ್ಕೊಳ್ಳೋ ಖುಷಿನೇ ಬೇರೆ. ಇದು ಮುಗಿಸಿ ಬರೋಷ್ಟರಲ್ಲಿ ಕಾಳಿನ ಮೇಲೆ ನಿಮಗೂ ಲವ್ ಆಗ್ಬಿಟ್ಟಿರುತ್ತೆ. ನಮಸ್ಕಾರ ಸರ್. ಮಲಗ್ಬಿಟ್ಟಿದ್ದೀನೋ ಈಗ ನೋಡಿದ ತಕ್ಷಣ ಓಡ್ ಬಂದವನೆ. ನೋಡಿ ಹಿಂಗೆ ಮಾಡ್ಸಿದ್ದೀನಿ ಸ್ಟಿಕರಿಂಗು. ಮೀಟಪ್ ಮಾಡಬೇಕಿತ್ತು ಆ್ಯಕ್ಚುಲಿ ಹಾಸನದಲ್ಲಿ. ನಂಗೆ ಹಾಸನದಲ್ಲಿ ಇದ್ದಾಗ ನಮ್ಮ ಶಶಾಂಕ ಬಂದ್ಬಿಟ್ರೆ ನಂಗೆ ಏನೋ ಒಂಥರ ಖುಷಿ. ನನ್ ಕಡ್ರೆ ಆಯ್ತಾ ಇರ್ಲಿಲ್ಲ ಅಂತ ಇವನ್ಗೆ. ಆಮೇಲೆ ಒಂದು 2 ಮೀಟಪ್ ಆದ್ಮೇಲೆ ಸರಿ ಅನ್ನ ಕೇಳಿ ಈಗ ನೋಡಿ ಎದ್ದು ಓಡ್ ಬಂದವನೇ ಪಾಪ. ನಿಂತ್ಕೊಳ್ಳಿ, ಇಬ್ರು ಪೂಜೆ ಮಾಡಿ. ಎಲ್ಲ ಪ್ಲಾಸ್ಟಿಕ್ಗಳು ಏನಾರು ಒಂದು ಸಣ್ಣ ಪೂಜೆ ಮಾಡಿದ್ರು ಇಷ್ಟೊಂದೆಲ್ಲ ಪ್ಲಾಸ್ಟಿಕ್ಗಳು ಅವು ಇವು ಜನರೇಟ್ ಆಗ್ತವೆ. ಏನಾದ್ರೂ ಅಲ್ಲಿ ದಿನಕ್ಕೆ ಇಷ್ಟು ಕನ್ಸ್ಯೂಮ್ ಮಾಡ್ತೀವಿ ಒಬ್ಬೊಬ್ರು ಪ್ಲಾಸ್ಟಿಕ್ನ. ಏನಾಂತ ಹುಡುಕಾಡಿದ್ರು ಎಲ್ಲೂ ಒಂದು ಡಸ್ಟ್ಬಿನ್ ವ್ಯವಸ್ಥೆ ಕಾಣ್ತಾ ಇಲ್ಲ. ಹಿಂಗಾದಾಗ ಏನಾಗುತ್ತೆ, ಜನಕ್ಕೆ ಫ್ರಸ್ಟ್ರೇಟ್ ಆಗಿ ನಾವು ಅರ್ಜೆಂಟ್ ಹೋಗ್ಬೇಕಾ ಎಲ್ಲರೂ ಎಸ್ತೋಗ್ಬಿಡ್ತೀವಿ. ಆದ್ರೂ ನಾನು ಎಸೆಯಲ್ಲ ಇದನ್ನ. ನಾನು ಎಲ್ಲಿ ಡಸ್ಟ್ಬಿನ್ ಸಿಗುತ್ತೋ ಅಲ್ಲಿ ಡಿಸ್ಪೋಸ್ ಮಾಡೋ ಅಂತ ಒಂದು ವ್ಯವಸ್ಥೆ ಮಾಡ್ತೀನಿ. ಸ್ವಚ್ಛ ಭಾರತ್ ಅನ್ನೋದೇನಿದೆ ಅದು ನಮ್ಮ ಎಲ್ಲರ ರೆಸ್ಪಾನ್ಸಿಬಿಲಿಟಿ. ಪ್ರತಿಯೊಬ್ಬರು ಒಂದೊಂದು ಇಡೀ ಕಸನ ತೆಗೆದು ಕರೆಕ್ಟಾಗಿ ಡಿಸ್ಪೋಸ್ ಮಾಡಿದ್ರೆ ನಮ್ಮ ದೇಶದಲ್ಲಿರೋ ಎಷ್ಟೋ ಕಸ ನಿರ್ಮೂಲನೆ ಆಗುತ್ತೆ. ನೋಡೋಣ ಎಲ್ಲಿ ಸಿಗುತ್ತೆ ಡಸ್ಟ್ಬಿನ್ ಅಂತ. ಕಿರಣ, ಎಲ್ಲಿ ಹುಡುಕರು ಡಸ್ಟ್ಬಿನ್ ಸಿಗ್ತಾ ಇಲ್ಲ ನೋಡಿ. ಅದಕ್ಕೆ ವ್ಯವಸ್ಥೆನೂ ಸಪೋರ್ಟ್ ಮಾಡಬೇಕು. ಆದಷ್ಟು ನಾವು ಎಲ್ಲಿ ಸಿಗುತ್ತೆ ಡಸ್ಟ್ಬಿನ್ ಅಲ್ಲೇ ಡಿಸ್ಪೋಸ್ ಮಾಡೋದು. ನಮಗೆ ಕಸ ಗೀಸ ಇಟ್ಕೊಳ್ಳೋಕೆ ಒಂದು ಆದ್ರೂ ಒಂಚೂರು ಲೇಟ್ ಆಯ್ತಲ್ವಾ ಕಿರಣ್? ಇಷ್ಟೊತ್ತಿಗೆ ಹೊಟ್ಟಿರ್ಬೇಕಾಗಿತ್ತು. ತೊಂದರೆ ಇಲ್ವಾ? ಏನೋ ಒಂದು ಒಳ್ಳೇದೇ ಇರುತ್ತೆ ಅಲ್ವಾ? ಶಶಾಂಕ್ ಬಂದ್ರು 1000 ಜನದ ಲೆಕ್ಕ ಶಶಾಂಕ್ ಬಂದಿದ್ದು ಅಲ್ವಾ? ನಾನು ಇಬ್ಬರದ್ದು ಸ್ಟಿಕ್ಕರ್ ಮಾಡಿಸ್ಕೊ ಬಂದಿದ್ದೀನಿ. ಹೋಗಿದ್ದ ಜಾಗದಲ್ಲೆಲ್ಲ ಅನ್ಸಕ್ಕೆ ನಾಳೆ ದಿನ ಅಲ್ಲಿ ಹೋಗೋರು ನಮಗ್ ಟ್ಯಾಗ್ ಮಾಡ್ತಾರೆ. ಇದು ನಂದು ಆಯ್ತಾ. ಕನ್ನಡಿಗ ಕಿತ್ತಡಿ ಕಿರಣ್. ಯಾರು ಮಾಡ್ಕೊಟ್ಟಿದ್ದಾರು? ಅಲ್ಲಿ ಮಾಡಿಸ್ದೆ, ಬಟ್ ನಿಮ್ಗೆ ಮಾಡ್ಸೋಣ ಅಂತ ಟ್ರೈ ಮಾಡಿದೆ. ನಿಮ್ಮ ಪರವಾಗಿಲ್ಲ. ಏನೋ ಒಂದ್ ಸುಮ್ಮನೆ ಚಿಕ್ಕದಾಗ ಒಂದು ಮಾಡಿದ್ದೆ. ಅಯ್ಯೋ ಚೆನ್ನಾಗೈತಲ್ಗೆ ಮಾಡ್ಕೊಂಡು ಬಂದಿದ್ರು ನೀಟಾಗಿ. ಕಿರಣ್ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಸೋರು. ನಂದ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ನನ್ನ ಲೋಗೋನೇ ಇಲ್ಲ ಕಿರಣ್ ಇಷ್ಟು ಚೆನ್ನಾಗಿ. ಕಿರಣ್ದು ನಂದು ಆ್ಯಕ್ಚುಲಿ ನಂದೇ ತುಂಬ ಇಂಟ್ರೆಸ್ಟ್ ಮಾಡ್ತೀವಿ. ಚೆನ್ನಾಗಿದೆ. ನನಗೆ ಅಭಿಲಾಷ್ ನೆನಪಾಗ್ತಾ ಇದ್ದಾರೆ ಪಾಪ. ಅವರು ಸ್ಟಾರ್ಟಿಂಗ್ ಹೋಗುವಾಗ ಎಲ್ಲ ಕಡೆ ನನ್ನ ಕರ್ಕೊಂಡು ಹೋಗೋಕೆ ಅಭಿಲಾಷ್ ಜೊತೆಲಿರೋರು. ಈ ಸರಿ ಅಭಿಲಾಷು ಪಾಪ ಅವ್ರದ್ದೇನು ಅಂದರೆ ಅವ್ರದ್ದು ಕೂಡ ಎಂಪ್ಲಾಯ್ ಆಗಿರೋದ್ರಿಂದ ಒಂದು ಇದಕ್ಕೆ ಅವ್ರು ರಜೆ ತಗೊಳಕ್ಕಾಗಲ್ಲ ಇಷ್ಟು ಲಾಂಗು. ಮತ್ತು ನಮ್ಮ ಈ ರೈಡಲ್ಲಿ ನಮಗೆ ಅಫಿಷಿಯಲ್ ಸ್ಪಾನ್ಸರ್ ಆಗಿರೋಂಥ KA53 ಮತ್ತು ಅಮೃತ್ ನೋನಿ ಇಬ್ಬರದೂ ಕೂಡ ಈಗ ಇಲ್ಲಿ ಸ್ಟಿಕ್ಕರ್ ಹಾಕ್ತಾ ಇದೀವಿ. ಯಾಕಂದರೆ ಅದು ಅವ್ರನ್ನ ಪ್ರಮೋಟ್ ಮಾಡೋದು ನಮ್ಮ ಧರ್ಮ. ಹೌದು.
ಹಾಂ ಹತ್ತಿ ಹೊಡೀರಿ ಈಗ ಹಂಗೆ ನಿಂಬೆಹಣ್ಣು ಆರ್ಸೋದ್ರೆ ಹಂಗೆ ಮಖಕ್ಕೆ ಆರ್ಬೇಕು ನಮಗೆ. ನನಗೆ ಈ ಸ್ಟಿಕ್ಕರ್ ಕಾನ್ಸೆಪ್ಟೇ ನನ್ನ ತಲೆಯಲ್ಲಿ ಓಡೋದೇ ಇಲ್ಲ. ಫಸ್ಟ್ ಟೈಮ್ ಹೋದಾಗ ಅಭಿಲಾಷ್ ಮಾಡಿಸಿದ್ರು, ಈ ಸರಿ ನೀವು ಮಾಡಿಸ್ಕೊಂಡ್ರಿ. ಇವೆಲ್ಲ ಮಾಡೋದು ಒಂಥರ ಚಂದ ಕಿರಣ್, ಮಜಾ ಸಿಗುತ್ತೆ ಸಖತ್ತು. ಒಂಥರ ಕಿಕ್ಕಡ ಕಿಕ್ಕಲ್ವಾ ಇನ್ನೇನಣ ಸ್ಟಿಕ್ಕರ್ ಅಂಟಿಸ್ಕೊಂಡು ಮೇಕಪ್ ಮಾಡ್ಕೊತವೆ. ನಮ್ಗೆ ಇವುಗಳಲ್ಲೇ ಮಜಾ. ನೀವು ನಿಮ್ದು ಹಾಕಿ ಅಣ್ಣ. ಹ್ಞೂ ತಳ್ಳಿಟ್ಕೊಳ್ಳಿ. ಆದ್ಮೇಲೆ ಸ್ಟಿಕ್ಕರ್. ಎಸ್, ಮೊದಲನೇ ಸ್ಟಿಕ್ಕರೇ ನಮ್ಮ ಕಾರ್ಗೆ ಆಯ್ತು. ಕೊಡ್ಲಾಂಗಾರೆ ನೋಡೋಣ. ಹಾಂ ಬನ್ನಿ. ನಮ್ಮ ಕಡೆಯಿಂದ ಅದು ಕಿರಣ್ ಸ್ಟಾರ್ಟ್. ಯಾವತ್ತೆಲ್ಲಾದ್ರೂ ಹೋಗುವಾಗ ನಿಂಬೆಹಣ್ಣು ಹೊಡೆದು ಹೋಗ್ಬೇಕಂತೆ. ಆವಾಗ ಯಾಕೆ ನಿಂಬೆಹಣ್ಣು ಇಡ್ತಾ ಇದ್ವಿ ಅಂತಂದ್ರೆ, ಈ ಕುದುರೆ ಇವ್ರದ್ದೆಲ್ಲ ಗೊರ್ಸ್ಗಳಿರೋದು ಗೊತ್ತಾ, ಗೊರ್ಸು ಒಳಗಡೆ ಕ್ರಿಮಿ ಕೀಟಗಳೆಲ್ಲ ಹುಳ ಹುಪ್ಪೆಗಳು ತುಂಬಿಡೋದು. ನಿಂಬೆಹಣ್ಣು ಬಂದ್ಬಿಟ್ಟು ಸಿಟ್ರಿಕ್ ಆಸಿಡ್ ಔಷಧಿ ಆಗ್ಲಿಕ್ಕೋಸ್ಕರ ಅವಾಗ ನಿಂಬೆಹಣ್ಣು ಇಡ್ತಾ ಇದ್ವಿ. ಅದೇನಾಯ್ತು, ಬತ್ತ ಕ್ರಮೇಣ ಅದು ಗಾಡಿಗೂ ಬಂದ್ಬಿಟ್ಟು ಅಲ್ವಾ. ಒಟ್ಟು ಒಂದು ನಂಬಿಕೆ ಏನು ಆಗಲ್ಲ ಅನ್ನೋದು ಒಂದು ನಂಬಿಕೆ. ಎಲ್ಲವೂ ಒಂದೊಂದು ಕಾರಣ ಇದೆ. ಆ ಸೈಂಟಿಫಿಕ್ ರೀಸನ್ಗಳನ್ನ ನಾವು ಹುಡುಕ್ಬೇಕು. ಬರೋ ಮಕ್ಳುಗಳು ಕೇಳ್ತವೆ, ಯಾಕೆ ಅದನ್ನ ಮಾಡ್ತಾ ಇದ್ದೀರಾ, ಏನು ಅನ್ಸೈಂಟಿಫಿಕ್ ಅಂತ ಹೇಳ್ತಾರೆ. ಆವಾಗ ಈ ಸೈಂಟಿಫಿಕ್ ವಿಚಾರನ ಹೇಳಿ ಇದನ್ನ ಗಾಡಿಗೂ ನಾವು ಅಳವಡಿಸ್ಕೊ ಬಂದಿದೀವಿ. ಸರಿನೋ ತಪ್ಪ ಗೊತ್ತಿಲ್ಲ, ಬಟ್ ಮನ್ಸ್ಗಂತೂ ಒಂದು ತೃಪ್ತಿ ಆಗತ್ತೆ, ಅದಕ್ಕೋಸ್ಕರ ಮಾಡ್ತಾ ಇದೀವಿ ಅನ್ನೋದನ್ನ ಹೇಳ್ತೀವಿ. ದುಡ್ಡ ಮೇಲೆ ಹೋಗೋದಷ್ಟೇ. ಈಗ ಮೊದಲು ದುದ್ದ ಹೋಗಿ, ತಿಪ್ಟೂರ್ ಹೋಗಿ, ಉಳಿಯಾರ್ ಹೋಗಿ, ಚಿತ್ರದುರ್ಗ ಇವೆ, ಕಾಜಾನ ಊರ್ಗೆ ಹೋಯ್ತಿದೀವಿ. ಸೊ ಅದು 2900 ಕಿಲೋಮೀಟರ್ ಇದೆ. ಟೋಟಲ್ 51 ಗಂಟೆ ಬೇಕು ನಮ್ಗೆ ಹೋಗಕ್ಕೆ. ಓಕೆ ಓಕೆ. ಬಟ್ ಇಲ್ಲ 51 ಅವರ್ಸ್. 51 ಅವರ್ಸ್ ಅಂದ್ರೆ ಹೆಚ್ಚು ಕಡಿಮೆ 2 ದಿನ 4 ದಿನ ಜರ್ನಿ ಅಂತೀರ. ಕಂಪ್ಲೀಟ್ ಆಗಿ 4 ದಿನ ಕಾರಲ್ಲೇ ಜರ್ನಿ ನೋಡ್ತೀರಾ. ಅದ್ರಲ್ಲಿ ಏಳು ಬೀಳುಗಳು, ಕಷ್ಟ ಸುಖ, ನೋವು ನಲಿವು ಎಲ್ಲಾದ್ರೂ ನೋಡ್ಕೊಂಡು ಏನು ಬರ್ಲಿ ಮುಂದಕ್ಕೆ ಸಾಕ್ತಾ ಇರೋದು ಅಷ್ಟೇ ಅಲ್ವಾ ಕಿರಣ್? ಬನ್ನಿ. ಹಾ ಓಕೆ ಶಶಾಂಕ್, ಓಕೆ ಬಾಯ್. 600 ಕಿಲೋಮೀಟರ್ ಹೋಗ್ಬೇಕು. ಈಗ ಬಂದಿರೋದು 60 ಕಿಲೋಮೀಟರ್ ಹಾಸನದಿಂದ. ಕರ್ನಾಟಕ ಲಿಮಿಟ್ ಅಲ್ವಾ? ನೈಟ್ ಒಂದು 7 ಗಂಟೆವರೆಗೂ ಹೊಡಿಬೋದು. ಜ್ಯೂಸ್ ಕುಡಿದ್ರೆ ಪಾಪ ಅವ್ರು ದುಡ್ಡು ಕೊಡಕ್ ಬಂದು ನನಗೆ ಪ್ರೀತಿ ಕೊಡ್ತಿರಲ್ಲ, ಅಷ್ಟೇ ಸಾಕು ನಮಗೆ. ದಯವಿಟ್ಟು ಯಾರೋ ಸಿಕ್ಕಿದಾಗ ಈ ಊಟ ಕೊಡೋದು, ದುಡ್ಡು ಕೊಡೋದು ಇವೆಲ್ಲ ಮಾಡ್ಬೇಡಿ. ನಾವು ತಿನ್ಬೇಕಾದ್ರೆ ಹೋಗಿ ದುಡ್ಡು ಕೊಟ್ಬಿಡೋದು ಏನು ಮಾಡ್ಬೇಡಿ, ದಯವಿಟ್ಟು ಅವ್ ಮಾಡ್ಬೇಡಿ. ನಮಗೆ ಸಾಕು, ನೀವು ಪ್ರೀತಿ ಕೊಡ್ತಿರೋದೇ ಸಾಕು, ನೋಡ್ತಿರೋದೇ ಸಾಕು. ಅದಕ್ಕಿಂತ ದೊಡ್ಡದು ಇನ್ನೇನು ಬೇಕಿರೋಣ. ಅಲ್ಲ, ಆಲ್ರೆಡಿ ನೀವು ಕೊಟ್ಟಿರೋದ್ರಿಂದ ನಾವು ಈ ತರ ಲಕ್ಸುರಿಯಾಗಿ ಒಂದು ಲೆವೆಲ್ಗೆ ಬಂದಿರಲ್ವಾ. ನಮ್ಮ ರೈಡಿನ ಮೊದಲನೇ ಟೋಲು ಯಾವ ಊರು ಅಂತ ಗೊತ್ತಿಲ್ಲ. ಇದು 80 ಕಿಲೋಮೀಟ್ರ್ ಹಂಗೆ ಯಾವುದೋ ಹೈವೇಲಿ ಬರಲಿಲ್ಲ. ಇಲ್ಲಿ ಹೈವೇಲಿ ಬಂದ್ಮೇಲೆ ಒಂದು ಸ್ವಲ್ಪ ಕ್ರೂಸ್ ಹಾಕೊಂಡು ದುಡ್ಡು ಹಾಕ್ಸಿದ್ದೀರಾ? ನಮ್ಮ ಟ್ರಿಪ್ನ ಮೊದಲ ಟೋಲ್ ಗೇಟ್ ಪಾಸ್ ಆಯ್ತಿದೀವಿ. ಲಾಸ್ಟ್ ಎಪಿಸೋಡ್ಗಳಲ್ಲಿ ನಮ್ದು ಎಷ್ಟು ಆಗತ್ತೆ ಖರ್ಚು, ಟೋಲ್ಗೆ ಎಷ್ಟಾಯ್ತು ಏನು ಪ್ರತಿ ಒಂದು ಲೆಕ್ಕನೂ ನಾವು ಇಟ್ಟಿರ್ತೀವಿ. 1 ರೂಪಾಯಿನೂ ಲೆಕ್ಕ ಹಾಕಿ ನಮ್ದು ಏನ್ ಖರ್ಚಾಯ್ತು, ಇಬ್ರು ಹೋಗಿದ್ರಿಂದ ಏನ್ ಖರ್ಚು ಬಂತು ಎಲ್ಲದನ್ನು ಸ್ಪ್ಲಿಟ್ ಮಾಡಿ ಕ್ಲೀನ್ ಕೊಡ್ತೀವಿ. ಕಿತ್ತಡಿ ಕಿರಣ್ ಅವ್ರ ಅಣ್ಣನ್ ಕರ್ಕೊಂಡ್ ಬಂದು ಎಲ್ಲ ಇಡೀ ಪ್ರಪಂಚ ತೋರಿಸ್ದಂಗೆ ನನಗೆ ತುಂಗಭದ್ರಾ ಡ್ಯಾಮ್ ತೋರಿಸ್ತವ್ರೆ. ನಾನು ಇದನ್ನ ಸಮುದ್ರ ಅನ್ಕೊಂಡು, ಏನು ಸಮುದ್ರದ ಬಾಟ್ರಿ ಬಂದ್ಬಿಟ್ಟಿದೀವಲ್ಲ ನೋಡಿ. ಡ್ಯಾಮ್ ಹೆಂಗ್ ಸಮುದ್ರ ಇದ್ದಂಗೆ ಇದೆಯಲ್ಲ ಕಿರಣ್, ಇದು ಒಳ್ಳೆ ದೊಡ್ಡ ಡ್ಯಾಮ್ ಅಣ್ಣ ಇದು. ಅಪ್ಪ ಹೆವಿ ಹಿಸ್ಟ್ರಿ ಇದೆ ತುಂಗಭದ್ರಾಗೆ. ಅಯ್ಯೋ ದೇವ್ರೆ, ಇಲ್ಲಿ ನೋಡಿ ಎಡ್ಜೆ ಕಾಣಲ್ಲ, ಸಮುದ್ರ ನೋಡ್ದಂಗೆ ಆಯ್ತಾ ಇದೆ. ಈಗ ನಮ್ಗೆ ಹಂಪಿ, ವಿಜಯನಗರ ಇಲ್ಲಿಗೆಲ್ಲ ವಾಟರ್ ಸೋರ್ಸ್ ಅಂತಂದ್ರೆ ಇದೆ ತುಂಗಭದ್ರಾ ನದಿ ಡ್ಯಾಮೇ. ನಮ್ಗೆ ಇದ್ರಲ್ಲಿ ಸಿಗೋದೆಲ್ಲ, ಹಂಪಿಲ್ ಸಿಗೋದೆಲ್ಲ ತುಂಗಭದ್ರಾ ನದಿನೇ ಅನ್ಸುತ್ತೆ. ಹೆಂಗಾರ ಅನ್ಸುತ್ತೆ ಅಂತ ಆಲ್ಮೋಸ್ಟ್ ಹೌದು. ಬಟ್ ಮಿಸಕ್ ತಪ್ಪಿಬಿಟ್ರೆ ಅನ್ಸುತ್ತೆ ಹಾಕ್ಬಿಡೋಣ ಅಲ್ವಾ? ಕರೆಕ್ಟ್ ಗೊತ್ತಿಲ್ದಿದ್ದಾಗ ನಾಟ್ ಶೋರ್ ಅನ್ನಂಗೆ ಇರ್ಬೇಕು ಅನ್ಸುತ್ತೆ. ಇದೇನಿದು ಇರಬಹುದು ಅಂತ. ಅದು ಅಣ್ಣ ಇದು ಹೆಬ್ಬಾಗ್ಲು ಒಂಥರ ಸುರಂಗ ಮಾರ್ಗ ನೋಡಿರ್ತೀರ. ಇದ್ರಲ್ಲೆಲ್ಲ ಫುಲ್ ಫೇಮಸ್ ಇದು. ಟನಲ್ಲು ಸಿಕ್ಕಾಬಟ್ಟೆ ಫೇಮಸ್ ಇದು. 2 ಟನಲ್ ಇದಾವೆ ಇಲ್ಲಿ ಕಾಣಿಸ್ತಿರೋದು ಒಂದು. ಬಟ್ ಈ ಕಡೆ ಒಂದು ಈ ಕಡೆ ಬರಕ್ಕೊಂದು. 2 ಟನಲ್ ಕಿರಣ್ ಇದು. ಇದು ಚಿಕ್ಕದು. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ 16 ಕಿಲೋಮೀಟರ್ ಕಂಟಿನ್ಯೂ ಇದೆ ಸುರಂಗ ಮಾರ್ಗ ರೋಡ್. ನಮಗ್ ನೋಡಿ ಇಷ್ಟಕ್ಕೇನೆ ಇಷ್ಟು ಅನ್ಸುತ್ತೆ, ಬಟ್ ಅಲ್ಲಿ ಕ್ವಾಲಿಟಿ ಎಲ್ಲ ನೋಡ್ತು ಅಂದ್ರೆ ಇದು ಕಡಿಮೆ ಅನ್ಸುತ್ತೆ. ಬಟ್ ಇದ್ರು ನಮ್ಮೂರಲ್ಲಿ ಇರೋದು ನಮಗ್ ದೊಡ್ಡದಲ್ವಾ? ಹೌದು, ಬೆಟ್ಟ ಕೆಳಗಡೆ. ಓ ಅಣ್ಣ, ಸುರಂಗ ಮರದ ಒಳಗಡೆ ಕನ್ನಡಕ ಹಾಕಬಾರ್ದು, ಡೇಂಜರಸ್ ಅದು. ಎಕ್ಸಿಸ್ಟಾರ್ ಫ್ಯಾನು. ಇಲ್ಲಿಂದ ಒಂದು 40 ಕಿಲೋಮೀಟರ್ ಏನೋ. ಹಿಂಗ ಹೋದ್ರೆ ಹಂಪಿಗೆ ಹೋಗುತ್ತೆ, ರೈಟ್ ಹೊಡ್ಕೊಂಡ್ರೆ. ಇದು ಸ್ಟ್ರೈಟ್ ನಾವು ಸೊಲ್ಲಾಪುರ ಕಡೆಗೆ. ಹೇಳ್ಬೇಕು, ದೇಶ ಸುತ್ತಿ ಕೋಶ ಓದಿ ಅಂತ ಏನೇನ್ ನೋಡ್ತೀವಿ ನೋಡಿ. ಭೂಮಿ ಮೇಲೆ ಏನಿದೆ, ಏನೇನೋ ಇದೆ, ಭಗವಂತ ಸೃಷ್ಟಿ ಮಾಡಿರೋದು. ಹೌದು, ಏನೇನು ಕಂಡ ಮೇಲೂ ನಮ್ಮೂರೇ ನಮ್ಗೆ ಮೇಲು. ಕಣೋ, ತುಂಬಾ ಚೆನ್ನಾಗಿದೆ ಕಣೋ ಅಂತ.
ಪಾಪ ನೋಡಿ ನಾವೆಲ್ಲ ಎಷ್ಟು ಆರಾಮಾಗಿ ತಿರ್ಗಾಡ್ತಿದೀವಿ, ಎಷ್ಟೋ ಜನಕ್ಕೆ ಇದೆಲ್ಲ ಕನ್ಸು ಈ ತರ ಓಡಾಡ್ಬೇಕು ಅನ್ನೋದು ಎಷ್ಟೋ ವರ್ಷದ ಕನ್ಸು. ನಾವು ಮೊನ್ನೆ ಡಿಸೈಡ್ ಮಾಡಿ ನೆನ್ನೆ ಹೊರಟು ಅಲ್ವಾ, ದೇವರು ಜನಗಳ ಆಶೀರ್ವಾದ. ಆಮೇಲೆ ಯಾರೆಲ್ಲ ಕನ್ಸು ಅನ್ಕೊಂಡಿರ್ತಾರೆ ಅವ್ರ ಕನ್ಸು ಇನ್ನೊಬ್ರ ಕನ್ಸು ಆಗಿರುತ್ತೆ ಕಿರಣ. ಅದಕ್ಕೆ ನಮ್ ಜೀವನ ನಾವು ನೆಗ್ಲೆಕ್ಟ್ ಆಗಿ ತಗೋಬಾರ್ದು ಯಾವತ್ತು ಅಲ್ವಾ. ಎಲ್ಲಾರ್ದು ನಮ್ ಜೀವನ ಇನ್ನೊಬ್ರ ಕನ್ಸು, ಅವ್ರ ಜೀವನ ಇನ್ನೊಬ್ರ ಕನ್ಸು. ಎಂಜಾಯ್ ಮಾಡೋದು ಕಲ್ತು ಬಿಡ್ಬೇಕು. ಒಟ್ನಲ್ಲಿ ಫೈನ್ ಡೇ ಏನೋ ನಮ್ ಕನ್ಸುಗಳನ್ನ ಹುಡ್ಕೊಂಡು ಚೇಸ್ ಮಾಡ್ಕೊಂಡು ಹೋಯ್ತಾ ಇರ್ಬೇಕಷ್ಟೇ. ಅವಾಗಷ್ಟೇ ಏನಾದ್ರು ಸಿಗೋದು. ನೇಷನ್ ಫ್ಯಾಮಿಲಿ ಅಂತೆ, ಯಾವ್ದೋ ನೇಷನ್ ಫ್ಯಾಮಿಲಿ ರೆಸ್ಟೋರೆಂಟಿಗೆ ಬಂದಿದ್ವಿ. ಎಲ್ಲರೂ ಅನ್ಕೊಂಡಿರ್ತಾರೆ ಸತೀಶ್ ಹಿರೇಗೌಡರು ಮಾಂಸ ಪ್ರಿಯರು, ಕಿತ್ತಡಿ ಕಿರಣ್ ವೆಜ್ಜು ಹೆಂಗೆ ಅಡ್ಜಸ್ಟ್ ಆಗ್ತೀರಾ ಅಂತ. ನನಗೆ ಡ್ರೈವಿಂಗಲ್ಲಿ ರೈಡ್ ಮಾಡುವಾಗ ನಾನ್ ವೆಜ್ ತಿಂದ್ಬಿಟ್ರೆ ಹೊಟ್ಟೆಗೆ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ಕಿತ್ತಡಿ ಕಿರಣ್ ಜೊತೆ ಬಂದಿರೋದ್ರಿಂದ ಒಂದು ಸ್ವಲ್ಪ ಆರೋಗ್ಯನೂ ಮೇಂಟೈನ್ ಮಾಡ್ಬೋದು ಚೆನ್ನಾಗಿ. ನಾನು ಅಷ್ಟೇ ಅಣ್ಣ, ಈಗ ಆಕ್ಚುಲಿ ವೆಜ್ಜು, ನಾನ್ ವೆಜ್ಜು ಮಾಡಿರೋ ಕಡೆ ನನಗೆ ವೆಜ್ ಸಿಕ್ಕರೆ ನಾನು ಆರಾಮಾಗಿ ತಿಂತೀನಿ ಅಲ್ವಾ. ಅಷ್ಟೊಂದು ರೆಸ್ಟ್ರಿಕ್ಷನ್ಸ್ ಏನಿಲ್ಲ, ಯಾಕಂದ್ರೆ ನಾನು ಈಗ ಇಷ್ಟೊಂದು ರೈಡ್ ಮಾಡಿ ಈಗ ಹೊರಗಡೆ ಎಲ್ಲ ಹೋದಾಗೆಲ್ಲ ನಾನು ಅಲ್ಲೋಗಿ ಎಲ್ಲಿ ಕೇಳಕ್ಕಾಗತ್ತೆ. ಅದು ಆ ಮನಸ್ಥಿತಿ ಅಡ್ಜಸ್ಟ್ ಆಗ್ಬಿಟ್ಟು ಆದ್ರೆ ಇಲ್ಲಿ ತೃಪ್ತಿ, ತೃಪ್ತಿ ಇದೆ. ಓಕೆ ನಾನು ಮಾಡ್ಬೋದು ಅನ್ನೋ ತೃಪ್ತಿ ಇದೆ. ಆ ತೃಪ್ತಿನಲ್ಲಿ ಯಾವ್ರವ್ರ ತಟ್ಟೆಯಲ್ಲಿ ಬೀಳೋದು ಅವ್ರವ್ರ ಆಹಾರ ಅಲ್ವಾ. ಸರಿ ಬನ್ನಿ, ಶಿವ ಚೆನ್ನಾಗಿದೆ ಕಣೋ ತಿನ್ನಕ್ಕೆ. ಕಾ ಬಾ ಊಟ ಮಾಡೋಣ. ಈಗ ನಾವ್ ಹೆಂಗೆ ಹೋಗ್ತೀವಿ ಅಂತಂದ್ರೆ ಕರೆಕ್ಟಾಗಿ ಕೊಪ್ಪಳದಲ್ಲಿ ಇದೀವಿ, ಇಲ್ಲಿಂದ ಇಳ್ಕಲ್ಲು ವಿಜಯಪುರದಲ್ಲಿ ಗೋಳಗುಂಟ ಐತಲ್ಲ, ಬಟ್ ನೋಡಲ್ಲ, ಸುಮ್ನೆ ಐಡೆಂಟಿಫಿಕೇಶನ್ಗೆ. ಅದಾದ್ಮೇಲೆ ಇಂಡಿಯಿಂದ ಡೈರೆಕ್ಟ್ ಸೊಲ್ಲಾಪುರ ಮಹಾರಾಷ್ಟ್ರ ಎಂಟ್ರಿ. ಸೊಲ್ಲಾಪುರದಿಂದ ನೀವು ಕೇಳಿರ್ತೀರಾ ಯಾವ್ದು ಇದೆಲ್ಲ ಕೇಳಿರ್ತೀರಾ ಅನ್ಸುತ್ತೆ, ಶಿರ್ಡಿ, ಧೂಲೆ, ಕೋಟ ಶ್ರೀನಿವಾಸ ಕೋಟ, ಆ ಊರು ಅದೆಲ್ಲ ದಾಟ್ಕೊಂಡು ಸೀದಾ ನಾವ್ ಎಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಉಜ್ಜಯಿನಿ ರೋಡ್ ಇದೆ, ಅಲ್ಲಿಗೆ ಹೋಗೋದ್ ಬೇಡ. ಈ ಕೋಟಾ ರೋಡ್ಗೆ ಹೋಗಿ ಆಲ್ವಾರ್ ಇಲ್ಲ ಅಪ್ ಟು ಅಷ್ಟು ದೂರ ಹೊಡಿಯಕ್ ಆಗಲ್ಲ. ನಾವು ಮ್ಯಾಕ್ಸಿಮಮ್ ಅಂತಂದ್ರೆ ಇವತ್ತು ಒಂದು ವಿಜಯಪುರವರೆಗೂ ಹೋಗ್ಬೋದು. ಕರ್ನಾಟಕ ಬಿಟ್ಟು ಹೋಗ್ತೀವಿ, ಕರ್ನಾಟಕ ಬಿಡ್ಬೋದು, ಇಲ್ಲ ಕರ್ನಾಟಕ ಒಳಗಡೆನೆ ಉಳಿಬಹುದು. ಅಯ್ಯೋ ಬೈಕಲ್ಲಿ ಬಂದಿದ್ರೆ ಅಣ್ಣ ಎಷ್ಟು ಟಯರ್ಡ್ ಆಗಿರೋದು ಅಂತಂದ್ರೆ ಪಾಪ. ಈಗ ನಾನು ನೆನ್ಸ್ಕೊಂಡ್ರೆ ನಾನೊಬ್ಬ ಬೈಕರ್ ಕಿರಣ್ ಆಗಿ ಆ ಕಿರಣನ್ಗೆ ಒಂದ್ ದೊಡ್ಡ ನಮಸ್ಕಾರ. ಹಿಂಗ್ ಹೊಡಿತಾ ಇದ್ದೆ ಗಾಡಿನ, ಹೆಂಗ್ ಹೊಡಿತಾ ಇದ್ದೆ ಅಂತ ಒಂದ್ ನಮಸ್ಕಾರ. ಒಂದ್ ಅಡ್ವಾಂಟೇಜ್ ಏನ್ ಗೊತ್ತಾ ನೋಡಿ, ಸಣ್ಣಕ್ಕಿರೋದ್ರಿಂದ ಚೆನ್ನಾಗಿ ನೀರ್ ಕುಡ್ದು ಓಡಿಸ್ಬಿಡ್ಬೋದು. ಆಗ ನಿಮ್ಗೆ ಬಾಡಿ ಏನ್ ಡಿಹೈಡ್ರೇಟೆಡ್ ಆಗುತ್ತೋ ಅದು ಬಂದ್ಬಿಡುತ್ತೆ. ದಪ್ಪ ಇದ್ರೆ ಬಾಡಿಯಿಂದ ನೀರ್ ಹಿಡಿಯಕ್ ಶುರು ಆಗುತ್ತೆ. ಆ ನೀರ್ ಹಿಡಿದಾಗ್ಲೇ ಪ್ರಾಬ್ಲಮ್ ಆಗುತ್ತೆ. 300 ಕಿಲೋಮೀಟರ್ ಇದೆ ವಿಜಯಪುರ. ನನ್ನ ಪ್ರಕಾರ ಹೊಡಿಬಹುದು, ಒಂದ್ 6 ಗಂಟೆ 7 ಗಂಟೆವರೆಗೂ ವಿಜಯಪುರ ಕ್ರಾಸ್ ಆಗ್ಬಹುದು. ನಾಳೆ ಮಾತ್ರ ಒಂದ್ 4-5 ಫಿಕ್ಸ್ ಇಟ್ಕೊಳ್ಳೋಣ ಅಲ್ವಾ, ಓಟ್ಬಿಡೋಣ ಬೇಗ. ಸರಿ ಹಂಗೆ ಮಾಡೋಣ. ಕಿರಣ್ ಫುಡ್ ಬ್ಲಾಗ್ ಮಾಡೋದು ನೋಡೇ ಇಲ್ವಾ, ಯಾವ ತಿಂದು ಟೇಸ್ಟ್ ಬಗ್ಗೆ ಹೇಳೇ ಇಲ್ಲ ಅಲ್ವಾ, ಎಕ್ಸ್ಪ್ಲೈನ್ ಮಾಡಿ. ಲೈಕ್ ಮಾಡೋದು ಊಟನ ಎಷ್ಟು ಬೇಕೋ ಅಷ್ಟು. ಅಷ್ಟೇ, ನಾವು ಅನುಭವಿಸ್ಕೊಂಡು ತಿಂದು ಬಿಡ್ತೀವಿ. ಗೋಬಿ ಸಖತ್ತಾಗಿದೆ, ಮಶ್ರೂಮ್ ಪೆಪ್ಪರ್ ಡ್ರೈ ನಾನು ಹೋಗ್ಕಿಂತ ಚೆನ್ನಾಗಿದೆ. ಇದು ಚಂದ ಇದು ದಾಲ್ ಬಟರ್ ದಾಲ್ ಫ್ರೈ. ಡಾಬಾನ ಇದು, ಇಲ್ಲ ರೆಸ್ಟೋರೆಂಟ್. ಬ್ಯೂಟಿಫುಲ್ ಆಗಿದೆ. ಹೋಗೋಯ್ತಾ? ಅವ್ರು ಫೋನ್ ಮಾಡಿರೋ ನಾನು ಅಟೆಂಡ್ ಮಾಡಿರ್ಲಿಲ್ಲ. ಇಲ್ಲ ನಾನು ಅವ್ರಿಗೆ ಹೇಳಿದ್ದೆ, ನಾನು ನೆನ್ನೆ ಹೋಯ್ತೀರಾ ಅನ್ಕೊಂಡು ಹೇಳಿದ್ದೆ. ಆನ್ ದ ವೇ ಏನಾದ್ರು ಸಿಕ್ಕರೆ ಏನಾದ್ರು ವಿಚಾರಿಸಿ ಏನಾದ್ರು ಕೊಡಿ ಅವ್ರಿಗೆ ಅಂತ. ಯಾರು ನನಗ? ನನಗೇನ್ ಟಿಪ್ಸ್ ಕೊಡೋದು ಅವರು? ಏನು ಇಲ್ಲ, ಆರಾಮಾಗಿ ಓಡಿಸ್ತಾ ಇದೀವಿ. 500 ಕಿಲೋಮೀಟರ್ ಟೋಟಲ್ ಇವತ್ತು ಬೆಳಗ್ಗೆಯಿಂದ 10:00 ಬಿಟ್ಟು ಈಗ 6:30 ಆಗಿದೆ ಟೈಮು. ಓ 6:30 ಆಗೋಯ್ತಾ? ಬಟ್ ಬೆಳಕಿದೆ ಇನ್ನ. ಬೇಗ 6:30 ಕತ್ಲಾಗೋದು. ಇತ್ತೀಚೆಗೆ ಕತ್ಲಾಗೋಯ್ತಿತ್ತು, 5 ಗಂಟೆಗೆ ಕತ್ಲಾಗ್ತಿತ್ತು ಆಕ್ಚುಲಿ. ಈಗ 7 ಗಂಟೆ ಆದ್ರೂ ಕತ್ಲ ಆಗಲ್ಲ. 100 ಹೊಡಿಬಹುದು. ಹೊಡೆದ್ಬಿಟ್ಟು ಇವತ್ತಿನ ಜರ್ನಿ ಸ್ಟಾಪ್ ಮಾಡ್ಕೊಳ್ಳೋಣ ಒಂದು ಜಾಗದಲ್ಲಿ. ಯಾಕಂದ್ರೆ ನಾಳೆ ಎಕ್ಸ್ಟೆಂಡ್ ಮಾಡೋಣ. ನಾಳೆ ಹೆಂಗ್ ಪ್ಲಾನ್ ಮಾಡೋಣ ಅಂತಂದ್ರೆ ಅಟ್ಲೀಸ್ಟ್ ಒಂದು 6 ಗಂಟೆಗಾದ್ರೂ ರೂಮ್ ಬಿಡಂಗ್ ಮಾಡ್ಕೊಂಡ್ರೆ. ಕಾರಲ್ಲಿ 1,500 ಕಿಲೋಮೀಟರ್ ಎಲ್ಲ ಹೊಡಿತಾರೆ. ಹೊಡಿಬೋದು, ನಾವು ಹೊಡಿಬೋದು. ಹೊಡೆದ್ರೆ ನಾಳಿದ್ದೆ ಹೊಟ್ಟೋಗ್ಬಿಡ್ತೀವಿ ಅಲ್ವಾ. ಇದು ನಮ್ಗಿಂತ ಜಾಸ್ತಿ ನಾವೇ ನೀರು ಕುಡ್ದಿಲ್ಲ, ಪೆಟ್ರೋಲ್ ಕುಡಿತಿರೋದು ನೋಡಿ. 2 ಸರಿ ಹಾಕ್ಸಿದೀವಿ ಪೆಟ್ರೋಲ್ನ ಗಾಡಿಗೆ. ಜಿಮ್ಮಿ ಏನಂತೀರ ನೀವು? ಜಿಮ್ಮಿ ಮೈಲೇಜ್ ವಿಚಾರದಲ್ಲಿ ನೀವು ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಿ? ಮೈಲೇಜ್ ಅಂದ್ರೆ ಈ ಕಾರು ಈ ಇಂಜಿನ್ ಇದೆಯಲ್ಲ ಅಣ್ಣ, ಈ ಇಂಜಿನ್ ಇರೋದೇ ಆ ತರ ಇಂಜಿನ್. ಇದೇನೋ ಒಟ್ಟಲ್ಲಿ ಸಿಮಿಲರ್ ಇಂಜಿನ್ ಅಣ್ಣ, ಇದು ಸಿಂಪಲ್ ಇಂಜಿನ್. ಅದಕ್ಕೆ ತಕ್ಕದಂಗೆ ಇದೆ, ಇದು ಹಳೆ ಕಾಲದಲ್ಲೇ ಇದೆ ಇನ್ನೂ. ಹಂಗಾಗಿ ಇಷ್ಟು ಕುಡಿತೈತೆ, ಏನು ಮಾಡಕ್ಕಾಗಲ್ಲ. ತಗೊಂಡಾಯ್ತು, ಕುಡಿದ್ರು ಸರಿ, ಹೋದ್ರು ಸರಿ, ತುಂಬಬೇಕು. ಕುಡಿಸಿದ್ಮೇಲೆ ನಮ್ಮ ಮಕ್ಳೇ ಅಂತಾರಲ್ಲ ಹಂಗೆ, ಯಾರು ಹೆಂಗಾರ ಇರ್ಲಿ ಎಗಣ ಮುದ್ದು ಅಂದಂಗೆ ಮೇಂಟೈನ್ ಮಾಡ್ಕೊಂಡು. ಗಾಡಿ ಮಾತ್ರ ಬ್ಯೂಟಿಫುಲ್ ಆಗಿದೆ. ಗಾಡಿ ಕುತ್ಕೊಂಡು ಹೋಗಕ್ಕೆ ಒಂದು ಐತಲ್ಲ ಮಜಾ.
ಹೆಂಗ್ ಬೇಕಂಗ್ ನುಗ್ಗಿಸ್ಕೊಂಡು ಸಖತ್ತಾಗಿ ಚೆನ್ನಾಗಿ ಹೋಗ್ಬೋದು. ರೈಡಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಕೊಡ್ತಾ ಇದೆ. ಸಖತ್ ಕೊಡ್ತಾ ಇದೆ. ಕುಡಿತಾ ಇದೆ ಅಂತ ತಲೆ ಕೆಡ್ಸ್ಕೊಳಕ್ಕಿಂತ ಅವ್ನು ನಮ್ಮ ಇನ್ಕಮೇ ದೊಡ್ಡದು ಮಾಡ್ಕೊಬಿಡೋಣ ಅಂತ ನಾವು ಯೋಚನೆ ಮಾಡೋದು ಬೇಡ. ಯಾಕೆ ನಾವು ಲಿಮಿಟ್ ಹಾಕೊಳ್ಳೋಣ, ನಮ್ಮನ್ನ ದುಡಿಮೆನೆ ದೊಡ್ಡದು ಜಾಸ್ತಿ ಮಾಡ್ಕೊಳ್ಳೋಣ ಬಿಡಿ. ಅವ್ನ ಅಜ್ಜಿ ಎಲ್ಲಿ ಇದು ಯಾವ ಲೆಕ್ಕ ಅನ್ನಂಗೆ ಇರಬೇಕು ದುಡಿಮೆ. ಹಂಗೆ ದುಡೀರಿ ಕಿರಣ್, ಚೆನ್ನಾಗಿ ಆ ಥರ ಮಾಡಿ ದುಡ್ಡು ಮಾಡಿ. ಮನುಷ್ಯರಲ್ಲಿ ಯಾವತ್ತೂ ಹುಡುಗರು ದುಡ್ಡು ಮಾಡಬೇಕು ಒಳ್ಳೆ ರೀತಿ. ಒಳ್ಳೆ ರೀತಿಲಿ, ಕೆಡ್ತಾರಿಲ್ಲ, ಒಳ್ಳೆ ರೀತಿಲಿ ದುಡ್ಡು ಮಾಡಬೇಕು. ಅವಾಗ ನಾವು ಕಟ್ಕೊಂಡಿರೋ ಸಮಾಜದಲ್ಲಿ ನಿಮಗೆ ಒಂದು ಗೌರವ ಸ್ಥಾನ, ಒಂದು ಹುಡುಗರು ಕಷ್ಟಪಟ್ಟು ದುಡಿದವ್ರಿಗೆ ಸಿಕ್ಕೇ ಸಿಗುತ್ತೆ. ಒಳ್ಳೆ ಸ್ಥಾನ ಮಾನ ಹೆಂಡತಿ ಎಲ್ಲ ಸಿಗುತ್ತೆ. ಫಸ್ಟ್ ಹೇಳ್ತಾರೆ ಪುರಾಣಗಳು, ನೀತಿ ಅವು ಇವು ಎಲ್ಲದನ್ನು. ರಿಯಾಲಿಟಿ ಈಸ್ ಮೇಕಿಂಗ್ ಮನಿ. ನೀವು ಮನಿ ಮಾಡಿದ್ರೆ ಬೆಲೆ ಜಾಸ್ತಿ ನಿಮಗೆ. ಮನಿ ಮಾಡಿದ್ರೆ ಹನಿ. ಈಗ ಮಹಾರಾಷ್ಟ್ರ ಬಾರ್ಡರ್ ಎಂಟ್ರಿ ಆದ್ವಿ. ನಿಮ್ಗೆ ಬಾರ್ಡರ್ ಅಂತ ಗೊತ್ತಾಗದ್ ಹೆಂಗೆ ಗೊತ್ತಣ್ಣ, ನೋಡಿ ಒಂದ್ಸಲ ಬಾರ್ಡರ್ ಆಗಿದ್ದಕ್ಕಿಂತ ಹಿಂದೆ RTO ಚೆಕ್ ಪೋಸ್ಟ್ ಬರುತ್ತೆ. ಅದಾದ್ಮೇಲೆ ನೋಡಿ ಈ ತರ ಟೋಲ್ ಗೇಟ್ ತರ ಇರುತ್ತೆ. ನಾನು ಒಂದ್ಸಲ ಟೋಲ್ ಅಂತ ಅಂದ್ಬಿಟ್ಟು ಅಲ್ಲಿ ನುಗ್ಬಿಟ್ಟಿದ್ದೆ ಆ ಕಡೆಗೆ. ಆಗ ಹೇಳಿದ್ರು ಇಲ್ಲ ಈ ಕಮರ್ಷಿಯಲ್ ವೆಹಿಕಲ್ ಗಳಿರುತ್ತಲ್ಲ, ಅವರು RTO ಚೆಕ್ ಪೋಸ್ಟ್ ಅಲ್ಲಿ ದುಡ್ಡು ಕಟ್ಬೇಕಿರುತ್ತೆ, ಡ್ಯೂಟಿ ಕಟ್ಬೇಕಿರುತ್ತೆ. ಅವರು ಪರ್ಮಿಟ್ ತಗೋಬೇಕಲ್ಲ, ಸ್ಟೇಟ್ ಪರ್ಮಿಟ್ ಗಳು ಅಲ್ಲಿ ಹೋಗಿ ಮಾಡಿಸ್ಕೊತಾರೆ. ಅಲ್ಲಿಂದ ಹೋಗೋದು ಅವ್ರುಗಳು ಮಾತ್ರ ಅಲ್ಲಿ ಹೋಗಿ ಚೆಕ್ ಮಾಡಿಸ್ಕೊಂಡು ದುಡ್ಡು ಕಟ್ಟಿ ಆಮೇಲೆ ಈ ಕಡೆ ಬರ್ಬೇಕು. ವೈಟ್ ಬೋರ್ಡ್ ಬೈಕು ನಾವೆಲ್ಲ ಏನ್ ತೊಂದ್ರೆ ಇಲ್ಲ, ಹೋಯ್ತಾ ಇರ್ಬೋದು. ಸೊಲ್ಲಾಪುರದಲ್ಲಿ ಇದೀವಿ. ಈ ರೆಸ್ಟ್ ಇಲ್ಲಿ ಆಲ್ರೆಡಿ 9 ಗಂಟೆ ಆಗ್ಬಿಟ್ಟಿದೆ. ಯಾವ್ದು ರೂಮ್ಗಳು ಸಿಗ್ತಾ ಇಲ್ಲ. ದೊಡ್ಡದೇ ಇದೆ, ತೊಂದ್ರೆ ಇಲ್ಲ, ಚೆನ್ನಾಗಿದೆ. 4 ಸ್ಟಾರ್ 3 ಸ್ಟಾರ್ ಅನ್ನ ಹೇಳಿದ್ರು. ಜಾಸ್ತಿ ಆಯ್ತು ಪ್ರೈಸು, ಬಟ್ ಇರ್ಲಿ ತೊಂದ್ರೆ ಇಲ್ಲ. ಎಕ್ಸ್ಪೀರಿಯನ್ಸ್ ಅಲ್ವಾ? ನಮ್ಗಿಂತ ಮೀರದ್ ಯಾವ್ದಣ್ಣ ಅಲ್ವಾ? ನಾವೇ ಇಂಪಾರ್ಟೆಂಟ್ ಅಲ್ವಾ? ಬೇರೆ ಜಾಗ ಹೈವೇಲೆ ಸಿಕ್ಕಿದೆ. ಬೆಳಗ್ಗೆ ಎದ್ದು 6 ಗಂಟೆಗೆ ನಾವ್ ಇಲ್ಲಿ ಬಿಟ್ರು ಇವತ್ತೇ 600 ಕಿಲೋಮೀಟರ್ ಹೊಡೆದಿದೀವಿ. ನಾಳೆ 1,000-1,200 ಹೊಡ್ಕೊಬಹುದು ಅಲ್ವಾ? 6 ಗಂಟೆಗೆ ಬಿಟ್ರೆ ಈಸಿಯಾಗಿ ಹೋಗಿ ಬಿಡ್ಬೋದು. ಸರಿ ಬಿಡಿ. ಆಮೇಲೆ ರೆಸ್ಟೋರೆಂಟ್ ಇದೆ, ಈಗ ಹೋಗಿ ಊಟ ಅವಶ್ಯಕತೆ ಇಲ್ಲ. ಊಟ ಇಲ್ಲ, ತಿನ್ಕೊಂಡು ಇಲ್ಲೇ ಹೋಗಿ ಮಲ್ಕೊಳ್ಳೋದು. ಆಮೇಲೆ ಬಂದು ಗಾಡಿನ ಹಿಂಗ ಹಾಕ್ಬಿಟ್ರೆ ಅನುಭವ. ರೈಟ್ ಟೈಮ್ ಕಷ್ಟಣ ಇಲ್ಲಿ. ಹೌದು, ಒಂಚೂರು ಹೈವೇ ಎಲ್ಲ ದಾಟಿದ್ರೆ ಯಾರು ಇರಲ್ಲ, ಮಲ್ಕೊಳಕ್ ಜಾಗ ಸಿಗಲ್ಲ. ಎಲ್ಲೋಗೋಣ ಆಮೇಲೆ. ಈಗ ನಮ್ಗೆ ವೈಫೈ ಬೇಕು ಒಂದ್ ಸ್ವಲ್ಪ ಸ್ವಲ್ಪ ನಮ್ಗೆ ಕೆಲ್ಸಕ್ಕೆ. ಸರಿ ಆಯ್ತು, ನಡೀರಿ ಹೋಗೋಣ. ಹೋಟೆಲ್ ಚೆನ್ನಾಗಿದೆ ಕಣೋ. ಚಿನ್ನದ ಲಿಫ್ಟ್ ಕಿರಣ್, ಇದು ಒಂಚೂರು ಕಿತ್ಕೊಂಡು ಹೋಗೋಣ. ಚಿನ್ನವ ಗ್ರಾಮ್ ಬೇರೆ ಜಾಸ್ತಿ ಇದೆ ರೇಟು. ಕೊಡ್ಬೋದು. 6,000 ಕೊಟ್ಟಿರೋದಕ್ಕೂ 4 ಸ್ಟಾರ್ ಉಳಿತಾ ಇದೀವಿ. ಕೊಡ್ಬೋದು 6,000. ಕಾಡೆ ಚೆನ್ನಾಗಿದೆಯಾ? ಒಂದೇ ಹಾಸಿಗೆ ಕೊಟ್ಟಾರಲ್ಲ ಕಿರಣ ಇಬ್ರಿಗೂ. ಏನು ಹೆಚ್ಚು ಕಮ್ಮಿ ಆಗಲ್ಲ ಅಲ್ವಾ? ನಾನು ಅವನೆಲ್ಲ ನಿಜವಾಗ್ಲೂ ನನ್ಗೆ ಈಗ ಅನ್ನಿಸ್ತಾ ಇದೆ, ಈಗ ಕಾರ್ಗೂ ಬೈಕ್ಗೂ ಡಿಫ್ರೆನ್ಸ್ ಸ್ಟಿಲ್ ಎಷ್ಟು ಆರಾಮಣ ಇದು. ಕಾರ್ ಲೈಫ್ ಲಗೇಜ್ ಎಲ್ಲ ಇಟ್ಟೆ, ಸುಸ್ತಾಗ್ತಿದೆ. ಫಸ್ಟ್ ಒಂಚೂರು ಬಂದು ರೆಸ್ಟ್ ಮಾಡಿ. ಅದೇ ನಾನು ಬೈಕಲ್ಲಿ ಬಂದ್ರೆ ಆದ್ರೂ ಮತ್ತೊಂದ್ಸಲ ಆ ಬೈಕಲ್ಲಿ ಕಿತ್ತಡಿ ಕಿರಣ್ಗೆ ನಿಮ್ ಕಾಲಿ ನೀವೇ ಬಿದ್ಬಿಡಿ ಫಸ್ಟ್ ಒಂದ್ಸರಿ. ಕಂಟಿನ್ಯೂಸ್ ಆಗಿ ಬೈಕ್ ಹೆಂಗ್ ಹೊಡೆದೆ. ನಮಸ್ಕಾರ ನೋಡ್ಕೊಳ್ಳಿ ದೇವ್ರೆ. ಸರಿ ಕಿರಣ್, ಹಾಗಂತ ಈಗ ಸಾಕು. ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸ್ಬಿಡ್ತೀನಿ. ಎಡಿಟಿಂಗ್ ಕೆಲಸ ತುಂಬಾ ಜಾಸ್ತಿ ಇದೆ. ಮತ್ತೆ ಸಿಗೋಣ ನಾಳಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಕರ್ನಾಟಕ ಮಾತೆ.